ಕ್ಯಾನ್ಸಲ್ ಮಾಡಿಸ್ಕೊಂಡ್ವಿ. ನಾನ್ ಸ್ಟಾಪ್ ಬ್ಯಾಂಗ್ಳೂರ್ ಹೋಗೋಣ ಅಂತ. ದಿಸ್ ಈಸ್ ದ ಕಂಟಿನ್ಯೂಷನ್ ಆಫ್ ದ ಲಾಸ್ಟ್ ಬ್ಲಾಗ್. ನೀವು ಲಾಸ್ಟ್ ಬ್ಲಾಗ್ ಆದಿ ಹೋಗಿದ್ದು ನೋಡಿಲ್ಲ ಅಂದರೆ ದೆಲ್ ಬಿ ಅ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಗೋ ಚೆಕ್ ಇಟ್ ಔಟ್. ಇವಾಗ ಕೊಯಂಬತ್ತೂರನ್ನ ಎಕ್ಸಿಟ್ ಆಗಬೇಕು ಸಿಟಿ. ಟೈಮ್ ಬಂದು 1:04. ಒಂದು ಲೆವೆಲ್ಗೆ ಇಳಿತಾ ಇದೆ ಅಂದರೆ ಜ್ಯೂಸು ಒಳಗಡೆ ಓಲೇಶೆ ಆಗ್ತಾಯಿಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಜ್ಯೂಸ್ ಹಂಗೆ ತೊಟ್ಟಿಗ್ತಾ ಇದೆ, ಅಷ್ಟು ಶೆಕೆ. ಅದು ಗಾಡಿ ಓಡಿಸ್ಬೇಕಾದ್ರೆ ಓಕೆ, ಅದು ಸ್ವಲ್ಪ ಕೂಲ್ ಆಗುತ್ತೆ ಬಾಡಿ ಟಚ್ ಆಗಿ. ಅದೇ ಗಾಡಿ ನಿಲ್ಲಿಸಿದ್ದಾಗ ಮಾತ್ರ ಹಂಗೆ ಈ ಹೆಲ್ಮೆಟಿನ ನನ್ನ ಸ್ಕಲ್ ಕ್ಯಾಪ್ ಬೇರೆ ಕಳ್ಕೊಂಡಿದ್ದೀನಿ. ನಂದು ಹೆಲ್ಮೆಟಿಂದನೂ ಇಳಿತಾ ಇರುತ್ತೆ. ಏನು ಮಾಡೋದು? ಇವಾಗ ಒಂದ್ಸಲಿ ಸಿಟಿ ಕ್ರಾಸಾಗಿ ಡಬಲ್ ರೋಡ್ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಒಳ್ಳೆ ಸ್ಟ್ರೆಚ್ ಮಾಡ್ಬೋದು. ಈ ಥರ ರೋಡಲ್ಲಿ ಏನು ಓಡಿಸೋದು ಹೇಳಿ? ಬೇಜಾರಾಗೋಗುತ್ತೆ, ದಾರಿ ಸಾಗಲ್ಲ, ಟ್ರಾಫಿಕ್ಕು, ಯಪ್ಪ ಥೂ. ಯಪ್ಪ ದೇವ್ರೆ, ಇಲ್ಲಿಗೆ ಸಿಂಗಲ್ ರೋಡ್ ಮುಗೀತು. ಇಲ್ಲಿಂದ ಹೈವೇ. ಅದಕ್ಕೆ ಒಂದು ಬ್ರೇಕ್ ಹಾಕ್ಕೊಂಡು, ಸ್ವಾಮಿ ದೇವ್ರೆ, ಒಂದು ಬ್ರೇಕ್ ಹಾಕ್ಕೊಂಡು ಹೋಗ್ತಾ ಇರೋದೆ. ಓ ಅಮ್ಮ ಓಯ್, ಬೆಳಿಗ್ಗೆಯಿಂದ 85 ಓಡಿಸಿದ್ದೀವಿ ಆಯಿತಾ. ನೆಕ್ಸ್ಟ್ ಬ್ರೇಕು 220, ಆಲ್ಮೋಸ್ಟ್ 220 230. ಸರಿ, ಒಟ್ನಲ್ಲಿ 200 ಪ್ಲಸ್ಸು. ನಾನು ನಿಲ್ಲಿಸ್ತೀನಿ, ಅಲ್ಲಿ ತನಕ ಹೊಡಿತಾ ಇದೆ ಅಷ್ಟೆ. ನಾನ್ ಸ್ಟಾಪ್ 120. ವೆದರ್ ಸ್ವಲ್ಪ ಚೆನ್ನಾಗಿದೆ, ಸ್ಟ್ರೆಚ್ ಮಾಡೋಣ ಅಷ್ಟೆ. ತ್ರೀ 47 ಕಿಲೋಮೀಟರ್ಸ್ ಬ್ಯಾಂಗ್ಳೂರ್. 25ಗೆ 347 ಇದೆ. ಯಪ್ಪ, ಆಫ್ಟರ್ ಅ ಲಾಟ್ ಆಫ್ ಸ್ಟ್ರಗಲ್ ಸಿಕ್ತು. ಅಂತೂ ಇಂತೂ ಒಳ್ಳೆ 2 ಲೇನ್ ರೋಡ್. ಇವಾಗ ಸ್ವಲ್ಪ ಸ್ಟ್ರೆಚ್ ಮಾಡ್ಬೋದು. ಯಪ್ಪ, ಆ ಕೊಯಂಬತ್ತೂರು ಸಿಟಿ ದಾಟೋ ತನಕ ರೋಸ್ಗೆ ಬಂದುಬಿಡ್ತು. ಹೋಗು. ಯಾಕೋ ಮೋಡ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಮಳೆ ಬಂದು ಚಿದಾಲ್ಪತಾಲ್ ಮಾಡುತ್ತೇನೋ ಕೊನೆ ದಿನ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಸ್ ಎಕ್ಸ್ಪೆಕ್ಟೆಡ್ ಮಳೆ ಸ್ಟಾರ್ಟ್ ಆಯಿತು. ಬಟ್ ತುಂಬ ಏನು ಬರ್ತಾ ಇಲ್ಲ. ಓ 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 ಓಕೆ. ನಾನು ಮಳೆ ನಿಂತಾದ್ಮೇಲೆ ಸಿಗ್ತೀನಿ ಅಷ್ಟೇ. ಏನು ಬ್ರಿಡ್ಜ್ ಇದೆ? ಕಾವೇರಿ ಮೇನ್ ಬ್ರಿಡ್ಜ್. ಮಳೆ ಸ್ವಲ್ಪ ಜೋರಾದರೆ ದೇವಸ್ಥಾನದೊಳಗೆಲ್ಲ ನೀರು. ಆ ದೇವಸ್ಥಾನದೊಳಗೆ ಕರ್ನಾಟಕದಲ್ಲಿ ಡ್ಯಾಮ್ ಓಪನ್ ಆಗಿದೆಯಲ್ಲ, ಅದೇ ಜನ ನೋಡ್ತಾ ಇರೋದು. ಅಲ್ಲಿ ಎಂಥ ಮಳೆ ಇತ್ತು, ಇಲ್ಲಿ ನೋಡು ಬಿಸಿಲು. ಪ್ಯಾಂಟ್ ಬಿಚ್ಚೇನಾ?
ನಾನು ಬಿಸ್ತೀನಪ್ಪ ಹಂಗಾರೆ. ಹೋಯ್ತು ಅರ್ಧ ಆಯ್ತು. ಓಕೆ, ಇಲ್ಲಿಂದ 200 ಕಿಲೋಮೀಟರ್ಸ್ ಬ್ಯಾಂಗ್ಳೂರು. ಅಷ್ಟೊಳಗೆ ಎಷ್ಟು ಮ್ಯಾಕ್ಸಿಮಮ್ ಪುಷ್ ಮಾಡೋಕ್ಕಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಪುಷ್ ಮಾಡಬೇಕು. ಟೈಮ್ 5:35, 6:35, 7:35, 8:35, 9:35, 11 ಆಗುತ್ತೆ ಗ್ಯಾರಂಟಿ. ನಾವು ಒಂದಾದರೂ ಬ್ರೇಕ್ ತೊಗೊಳ್ತೀವಿ. ಓಹೋ ಸ್ಟಾರ್ಟ್ ಆಯ್ತೇನಪ್ಪ ಮಳೆ. ಲೈಕ್ ರೋಡ್ ಫುಲ್ ವೆಟ್ಟು. ಇವಾಗ ಫ್ರೆಶ್ ಆಗಿ ಬಂದು ನಿಂತಿರೋ ಮಳೆ ಇದು. ಪ್ಲೀಸ್ ನನಗೆ ಮಳೆ ಬೇಡಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಇವಾಗ ಜಸ್ಟ್ ಯಾವುದೋ ಟೋಲ್ನ ಕ್ರಾಸ್ ಮಾಡಿದ್ವಿ. ಯಾವ ಟೋಲ್ ಅಂತ ಐಡಿಯಾ ಇಲ್ಲ ನಿಜವಾಗ್ಲೂ. ಇಲ್ಲಿಂದ ಬ್ಯಾಂಗ್ಳೂರು 92 ಏನೋ ಇದೆ. ಅಂದರೆ ನಮ್ಮ ವಾಯ್ಸು ಎಲ್ಲೋಗ್ಬಿಡೋರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಮಳೆ ಬರೋ ಥರ ಇತ್ತು ಅಂತ ರೇನ್ ಲೈನರು ಎಲ್ಲ ಹಾಕ್ಕೊಂಡೆ. ಇವರು ಎಲ್ಲ ಜೋಶಲ್ಲಿ ಹೊಡೆದ್ಬಿಟ್ಟವ್ರೆ. ಮೋಸ್ಟ್ಲಿ ಹೊಸೂರ್ಗೆ ಹೋಗ್ಬಿಟ್ಟವ್ರ ಅಂತ ಗೊತ್ತಿಲ್ಲ. ಇವ್ರು ಹೋಗಿರೋದೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಹೊಸೂರ್ಗೆ ಹೋಗೋರೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಟೈಮ್ ಬಂದು 7:42, 100 more ಕಿಲೋಮೀಟರ್ಸ್ ಅಂದರೆ 8 ಅನ್ಕೊಳ್ಳಿ, 9, 10. ಇದೇ ಅವ್ರು ಹೇಳಿದ್ದು. ರೈಟಲ್ಲಿ ರಿಲಯನ್ಸು, ಲೆಫ್ಟಲ್ಲಿ ಎಲ್ಲರೂ ಇರೋ. ಹಾಂ, ಎಲ್ಲಿದ್ದೆ? 11 ಕಿಲೋಮೀಟ್ರಿಂದ ಇದ್ದೆ. ರೇನ್ ಪ್ಯಾಂಟು, ರೇನ್ ಲೈನರ್ ಎಲ್ಲ ಹಾಕೊಳಕ್ಕೆ ಅಲ್ಲಿ ಮಳೆ ಹೊಡಿತು ಗೊತ್ತಾ ಘಾಟ್ ಸೆಕ್ಷನಲ್ಲಿ. ನೀವು ನಮ್ಮ ಮುಂದೆನೇ ಪಾಸ್ ಆದ್ರಿ ಅಂದರೆ ಉದುರ್ತಾ ಇತ್ತು. ನಾವು ಮೋಸ್ಟ್ಲಿ ಮಳೆ ಬರುತ್ತಂತ ನಿಲ್ಸಿದ್ವಿ. ಹಾಂ, ಆನಾಗಿದೆ. ಏಯ್ ನನ್ನ ಮಗ ಎಷ್ಟು ನಾನ್ ಸ್ಟಾಪ್ ಹೊಡೆದಿದ್ದು? ಇಲ್ಲಿಂದ 52, 53. ಅಲ್ಲ ಇಲ್ಲಿ ಒಂದು ಕಾಣಿಸ್ತಾ ಇಲ್ಲ, ಎರಡನೇದು ನಿಲ್ಸಿಲ್ಲ. ಅಂದ್ರೆ ನೀವ್ ಅನ್ಕೊಂಡಿರೋದು ನಾನು ಮುಂದೆ ಹೋಗಿದ್ದೀನಿ ಅಂತ. ನೀವಾಗ್ಲೇ ಹೋಗ್ಬಿಟ್ಟಿರ್ತೀರಾ ಬೆಂಗಳೂರು. ನಿಲ್ಲಿಸ್ತೀರಾ ಹೊಸ ಅನ್ಕೊಂಡೆ. ನೀವು ಹೊಡ್ಬಿಟ್ಟಿದ್ದೀರಾ ಬೆಂಗಳೂರು ದೇಶಲ್ಲಿ ಅಂತ. ನಾವು ಎರಡು ಕಡೆ ಅಲ್ಲಿಗೂ ನಿಲ್ಸ್ಕೊಂಡ್ಬಂದಿದ್ದೀವಿ. ಇದೇನಾದ್ರೂ ಬ್ಲಿಂಕ್ ಆಗಿಲ್ಲ. ಎಲ್ಲಿ ಗೊತ್ತಾ ನೀವು ಪಾಸ್ ಆಗಿದ್ದು? ಒಂದು 4 ಕವಾಸಕಿ ಇತ್ತು. ಅದಕ್ಕಿಂತ ಸ್ವಲ್ಪ ಮುಂದೆನೇ ಲೆಫ್ಟಲ್ಲಿ ಹಾಕೊಂಡಿದ್ದೆ ನಾನು. ಯಪ್ಪ ಬೈಕ್ ಲೇನು. That's the advantage of riding in motorcycle.
ಇದೇನೋ ಚೇಂಜು ಸ್ವಲ್ಪನೂ ಇಲ್ಲ. ಓ ನನ್ನ ವಾಲೆಟಲ್ಲಿ ಎಷ್ಟಿದೆ ಗೊತ್ತಿಲ್ವೇ? ಇರು ನೋಡು ರೈಡ್ ಎಂಡ್ ಆಗೋ ಅಷ್ಟರೊಳಗೆ ಈ ಲೆವೆಲ್ಗೆ ಬರ್ಬೋದಾಗ್ಬಿಟ್ಟಿದ್ದೀವಿ. ಟೋಲ್ ಕಟ್ಟಕ್ಕೆ ಚಿಲ್ಲರೆ ನೋಡ್ತಾ ಇದ್ದೀವಿ. ಅಲ್ಲ ಚಿಲ್ಲರೆ ಪಲ್ರೆ ಹುಡ್ಕೆ 20 ರೂಪಾಯಿ ಇತ್ತು, ಅಲ್ಲಿ 25 ನೋಡಿ. ಶೆಟ್ ಇನ್ನು 5 ರೂಪಾಯಿಗೆ ಏನು ಮಾಡೋದು ಅಂತ. ಹೂನಪ್ಪ ಎಂಡ್ ಆಗಕ್ಕೆ ಬಂತಲ್ಲ ರೈಡು, ಅದಕ್ಕೆ ಜೋಶೆಲ್ಲ ಇಳ್ದೋಗಿದೆ. ಹೂನೋ ಮತ್ತೆ ಡಬಲ್ ಕೆಲಸ, ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಎಲ್ಲ ಬೇಡ. ಶಬಾಷ್. ಹಾಂ ಕೊಡು ಅದು ಎತ್ಕೊಡೋದು. ಯಾವಾಗ ನೆಕ್ಸ್ಟ್ ರೈಡು? ಹಾಂ ಅಷ್ಟೇ, ನೆಕ್ಸ್ಟ್ ರೈಡ್ ಲದಾಖ್ಗೆನೆ, ಮಿಸ್ಸೇ ಇಲ್ಲ ಅನ್ಕೋ. ಗೊತ್ತಾಗಿದೆ ನಮಗೂ ಸೂಪ್ ಇದೆ, ಡೈಲಿ 500 ಕಿಲೋಮೀಟರ್ ಓಡಿಸೋ ಅಷ್ಟು ಅಂತ. ಟೈಗರ್ ತಾನೇ ಅದು? ಮಚ್ಚ ಎಷ್ಟು ಕಿಲೋಮೀಟರ್ ತೋರಿಸ್ತಿದೆ? ಮಿನಿಟ್ಸು? ಯಪ್ಪ ಸ್ವಾಮಿ, 1 hour ಓಡಿಸ್ಬೇಕಾ ಇನ್ನ? ಅಯ್ಯೋ ಆಗಲ್ಲಲ್ಲಿ. ನೋಡೋ ಕ್ಯಾಬ್ ಹಾಕೊಂಡು ಹೋಗ್ಬಿಡೋಣ ಗಾಡಿ ಇಲ್ಲೇ ಬಿಟ್ಟು. ಬ್ಯಾಕ್ನ ಯಾವ ಪೊಸಿಷನಲ್ಲಿಟ್ರು ಉರಿತಾ ಇದೆ. ಸೀಟ್ ಮೇಲೆ ಕೂತಿ ಓಡಿಸಿ ಅಷ್ಟೇ. ಇಲ್ಲಿಂದ ಮನೆಗೆ ಹೋಗಿ ದಬಾಕೊಳ್ಳೋದು. ಆ್ಯಂಡ್ ಇವತ್ತಿಂದು ರೈಡ್ ಬಂದು 419.7 420 ಆ್ಯಂಡ್ ಇಲ್ಲಿಂದ 33 ಕಿಲೋಮೀಟರ್ಸ್ ಇದೆ. 450 ಆಗುತ್ತೆ ಮನೆಗೆ ಹೋಗೋಷ್ಟರೊಳಗೆ. ನೀಟಾಗಿ 450 ಕಿಲೋಮೀಟರ್ಸ್. ಈ ರೈಡಲ್ಲಿ ಈ ಕಂಪ್ಲೀಟ್ ಈ ಸೀಸನಲ್ಲಿ ಬಿಸಿಲು ನೋಡಿದ್ವಿ, ಮಳೆ ನೋಡಿದ್ವಿ, ಚಳಿ ನೋಡಿದ್ವಿ, ಎಲ್ಲ ಥರ ವೆದರ್ ಕಂಡೀಷನ್ಸ್ನೂ ಅನುಭವಿಸ್ಬಿಟ್ಟಿದ್ದೀವಿ. ಚೆನ್ನಾಗಿತ್ತು, ನೈಸ್ ರೈಡ್. ನೆಕ್ಸ್ಟ್ ಇದೇ ಥರ ಪ್ಲ್ಯಾನ್ ಹಾಕೋಣ. ಇನ್ನೂ ಸ್ವಲ್ಪ ಲಾಂಗ್, ಇನ್ನೂ ಸ್ವಲ್ಪ ತುಂಬ ದಿನಗಳು ಇನ್ನು ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇವಾಗ ಈ ರೈಡಲ್ಲಿ ಬರೀ ಓಡಿಸಿದ್ದೇ ಆಗೋಯ್ತು ಗಾಡಿನ. ಜಾಗಗಳು ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಕಮ್ಮಿನೇ. ನೆಕ್ಸ್ಟ್ ಟೈಮು ಎಷ್ಟು ಓಡಿಸ್ತೀವಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ ಥರ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ರೈಡ್ನ ಶೆಡ್ಯೂಲ್ ಮಾಡ್ತೀವಿ. ಸೊ ಎಸ್, that's it for today's video and that's it for today's season, for the first season. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಸ್ವಲ್ಪ ಬಿಗಿನರ್ ಮೋಟೋ ಬ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸೈನಿಂಗ್ ಆಫ್. ಬಾಯ್, ಸಿ ಯು. ಜೈ ಕರ್ನಾಟಕ.